ರಕ್ಕಸ ಆಲಿಕಲ್ಲು ಮಳೆಯ ಅಬ್ಬರ ಅಪಾರ ಬೆಳೆ ಹಾನಿಯಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಯಿತು. ರಕ್ಕಸ ಆಲಿಕಲ್ಲು ಮಳೆಗೆ ಅಬ್ಬರ ಅಪಾರ ಬೆಳೆ ಹಾನಿಯಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಯಿತು. ಮುಗಳಖೋಡದಲ್ಲಿ ಅಪಾರ ಬೆಳೆ ಹಾನಿಯಾಗಿದೆ. ಸಂಕಷ್ಟದಲ್ಲಿದ್ದಾರೆ ರೈತರು. ಕಡಲೆ, ಗೋಧಿ, ಮೆಕ್ಕೆಜೋಳ, ಮಾವಿನ ಬೆಳೆಗಳು ಹಾನಿಯಾಗಿವೆ. ಮುಗಳಗೋಡ ರೈತ ಸಿದ್ದಪ್ಪ ಹೊಸಪೇಟೆಯ ಮಾವಿನ ತೋಪು ನಾಶವಾಗಿದೆ. ಮಾವಿನ ತೋಪಿನಲ್ಲಿದ್ದಂತಹ 50ಕ್ಕೂ ಅಧಿಕ ಮಾವಿನ ಗಿಡಗಳಿಗೆ ಹಾನಿಯಾಗಿದೆ. ಕೈಗೆ ಬಂದಂತಹ ಮಾವು ನೆಲದ ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ತೋಟಗಾರಿಕಾ ಅಧಿಕಾರಿಗಳು ಭೇಟಿ ಕೊಡಬೇಕು ಅಂತ ರೈತ ಆಗ್ರಹಿಸಿದ್ರು. ನಷ್ಟದ ಮೌಲ್ಯಮಾಪನ ಮಾಡಿ ರೈತರ ಸಹಾಯಕ್ಕೆ ಧಾವಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಆಲಿಕಲ್ಲು ಮಳೆಯ ಅಬ್ಬರ ರಕ್ಕಸ ಆಲಿಕಲ್ಲಿದು. ಯಾಕೆಂದ್ರೆ ಅಪಾರ ಬೆಳೆ ಹಾನಿಯಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮುಗಳಖೋಡದಲ್ಲಿ ಅಪಾರ ಬೆಳೆ ಹಾನಿ, ರೈತರು ಸಂಕಷ್ಟದಲ್ಲಿದ್ದಾರೆ. ಕಡಲೆ, ಗೋಧಿ, ಮೆಕ್ಕೆಜೋಳ, ಮಾವಿನ ಬೆಳೆಗಳು ಹಾನಿಯಾಗಿವೆ. ಮುಗಳಖೋಡದ ರೈತ ಸಿದ್ದಪ್ಪ ಹೊಸಪೇಟೆಯ ಮಾವಿನ ತೋಪು ನಾಶವಾಗಿದೆ. ಮಾವಿನ ತೋಪಿನಲ್ಲಿದ್ದಂತಹ 50ಕ್ಕೂ ಅಧಿಕ ಮಾವಿನ ಗಿಡಗಳಿಗೆ ಹಾನಿಯಾಗಿದೆ. ಕೈಗೆ ಬಂದಂತಹ ಮಾವು ಈಗ ನೆಲಕ್ಕೆ ಉರುಳಿ ನೆಲದ ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ತೋಟಗಾರಿಕಾ ಅಧಿಕಾರಿಗಳು ಭೇಟಿ ಕೊಡಬೇಕು ಅಂತ ರೈತ ಆಗ್ರಹಿಸಿದ್ರು. ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರು ಗಾಳಿ ಜಾಸ್ತಿ ಆಗಿರಿ. ಇವು ಮಾವಿನ ಹಣ್ಣ ಇವು ಎಲ್ಲ ಉದ್ರಾವ್ರಿ. ಯಾವ ಜಾತಿದ ಐತ್ರಿ ಇದು ಮಾವಿನ ಹಣ್ಣು? ಇದು ಆಪೂಸ ಐತ್ರಿ. ಆಪೂಸ ಐತೇನ್ರಿ? ಮತ್ತೆ ಈಗ ಸಾಕಾಗಿ ಎಷ್ಟು ನಷ್ಟ ಆಗಿರ್ಬೋದು? ಒಂದು 50 ಗಿಡ ಅದಾವ್ರಿ. ಶೇಕಡಾ 50ರಷ್ಟು ಎಲ್ಲ ಇದಾಗಿತ್ರಿ. ಎಲ್ಲ ಆಗಿತ್ರಿ. ಎಲ್ಲ ಕೆಳಗೆ ಉದುರಿ ಬಿತ್ತು. ನಿನ್ ಎಷ್ಟು ಬಂದಿತ್ರಿ ಮಳಿ? 5 ಗಂಟೆ. ಎಷ್ಟೊತ್ತನ ಒಂದು 2 ತಾಸು ಗಾಳಿ ಬೀಸೈತ್ರಿ. ಸುಮಾರು ಎಷ್ಟು ಬಿದ್ದಿರ್ಬೇಕ್ರಿ ಈಗ ಮಾವಿನ ಹಣ್ಣು? ಮಾವಿನ ಹಣ್ಣು ಶೇಕಡಾ 50ರಷ್ಟು ನೋಡ್ರಿ. ಶೇಕಡಾ 50ರಷ್ಟು ಈಗ ಮಾವಿನ ಹಣ್ಣು ಎಲ್ಲ ಗಿಡದಾಗಿನ 100 ಶೇಕಡಾ 50ರಷ್ಟು ಎಲ್ಲ ಡ್ಯಾಮೇಜ್ ಆಗಿದೆ. ಎಲ್ಲ ಕೈ